ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸ್ಪರ್ಧಿಯಾಗಿ ಮತ್ತು ರನ್ನರ್ ಅಪ್ ಆಗಿ ಕಾಣಿಸ್ಕೊಂಡಿರುವಂಥ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ರನ್ನರ್ ಅಪ್ ಆಗಿರುವಂಥ ತ್ರಿವಿಕ್ರಮ್ ಅವರು ಹಲವಾರು ಸಾಕಷ್ಟು ಸಂದರ್ಶನಗಳನ್ನ ನೀಡ್ತಾ ಇದ್ದಾರೆ. ಇನ್ನು ಸಂದರ್ಶನವೊಂದರಲ್ಲಿ ಮೋಕ್ಷಿತಾ ಬಗ್ಗೆ ನಿಮ್ಗೇನಿಸುತ್ತೆ ಹೇಳಿ ಅಂತ ತ್ರಿವಿಕ್ರಮ್ಗೆ ಇಲ್ಲಿ ಕೇಳಿದ್ದಾರೆ. ಮೋಕ್ಷಿತಾ ಅವರು ಹೆಂಗೆ ಅಂದರೆ ಅವರು ಸಿಂಪಲ್ ಗರ್ಲು, ನೀವೇನು ಬರೀತೀರೋ ಅದೇನೆ, ನೀವು ಏನು ಕೋಪ ಕೊಟ್ಟರೆ ಅವಳು ಕಡೆನೂ ಅದೇ ರೀತಿ ಕೋಪ ಇರುತ್ತೆ. ಇನ್ನು ಅವ್ರ ಜೊತೆ ಸ್ವೀಟ್ ಆಗಿದ್ದರೆ ಅವರು ಕೂಡ ತುಂಬಾ ಸ್ವೀಟ್ ಆಗಿರ್ತಾರೆ ನಮ್ಮ ಜೊತೆ ಕೂಡ. ಇನ್ನು ಇಂಡಿವಿಜುವಲಾಗಿ ಹೇಳಬೇಕು ಅಂದರೆ ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಹಿಂದೆ ಉಳಿದ್ರು ಅನ್ನೋದು ಬಿಟ್ಟರೆ ಇನ್ನೆಲ್ಲದರಲ್ಲೂ ನಾವು ಒಂದು ಅರ್ಥನ ತೊಗೊಂಡ್ವಿ. ಯಾಕಂದರೆ ಒಂದು ಚಟುವಟಿಕೆ ಆಗಿರ್ಬೋದು, ನಾಮಿನೇಷನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಬ್ಬರೊಬ್ಬರು ಕೂತು ಮಾತಾಡಿದ್ದಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಕೊನೆ ಸಮಯದಲ್ಲೂ ಕೂಡ ಇಬ್ಬರು ಕೂಡ ಹ್ಯಾಪಿಯಾಗಿದ್ವಿ. ಇನ್ನು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಆದರೂ ಕೊನೆಯದಾಗಿ ಟಾಪ್ 5ಗೆ ಇಬ್ಬರು ಕೂಡ ಬಂದಿದ್ವಿ. ಖುಷಿ ಇದೆ. ಅವ್ರ ಜರ್ನಿ ತುಂಬಾ ಚೆನ್ನಾಗಿತ್ತು. ಇನ್ನು ಅವ್ರ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ ಅಮೇಝಿಂಗ್ ಆಗಿತ್ತು ಅವರ ಬಿಗ್ ಬಾಸ್ ಜರ್ನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮಿಬ್ಬರ ಮಧ್ಯೆ ಇದ್ದಂಥ ಮನಸ್ತಾಪಗಳನ್ನ ಅಲ್ಲೇ ಕ್ಲಿಯರ್ ಕೂಡ ಮಾಡ್ಕೊಂಡ್ವಿ. ಕೊನೆಯದಾಗಿ ಹೇಳಬೇಕು ಅಂದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಹೊರಗಡೆ ಬಂದ್ವಿ. ಇಷ್ಟು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೋಕ್ಷಿತಾ ಅವ್ರ ಬಗ್ಗೆ ಅಂತ ತ್ರಿವಿಕ್ರಮ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಬಗ್ಗೆ ಹೇಳಿದ್ದಾರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆಯೇ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.